ಉದ್ದೇಶಿಸಿ ನಾನು ಮಾತುಗಳನ್ನು ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿ ಜಗತ್ತಿಗೆ ಕೆಲಸವನ್ನು ಮಾಡಿ ತಮ್ಮ ಸ್ಥಾನವನ್ನು ಹೆಸರನ್ನು ಉಳಿಸಿಕೊಂಡಿರ್ತಕ್ಕಂಥವರು ಇದೀಗ ಮಾತಾಡಿದ್ದಾರೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಗವಿಸಿದ್ದೇಶ್ವರ ಗುರುಕುಲ ವಿದ್ಯಾರ್ಥಿನಿಯರ ಪದವಿ ಪೂರ್ವ ವಸತಿ ಶಾಲೆಯ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸುವಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಮಕ್ಕಳು, ಹೆಣ್ಣು ಮಕ್ಕಳಿಗೆ ಯಾರು ವಿದ್ಯಾರ್ಥಿಗಳನ್ನು ಮಾಡಬೇಕಂತಾರೆ ಅವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಎಲ್ಲರೂ ಕೂಡ ಅದೃಷ್ಟವಂತರು ಅಂತ ನಾನು ಹೇಳಕ್ಕೆ ಗವಿಸಿದ್ದೇಶ್ವರ ಮಠದ ಪರಮಪೂಜ್ಯ ಗವಿಸಿದ್ದೇಶ್ವರರು ಶಾಂತವೀರ ಶಿವಶಾಂತವೀರ ಮಹಾಸ್ವಾಮಿಗಳನ್ನ ಮನದಲ್ಲಿ ಬಂದು ಇಂದಿನ ಪರಮಪೂಜ್ಯರಾದಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಸಂಕಲ್ಪ ಇವತ್ತು ಸಾಕಾರ ಆಗಿದೆ. ಈಗಾಗಲೇ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಮಾತನಾಡಿದ್ದಾರೆ, ನಮ್ಮ ಸೋದರಿ ಮಾತಾಡಿದ್ದಾರೆ. ಹೆಚ್ಚಿಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಕಾಲ ಇತ್ತು, ಯಾರ ಹತ್ರ ಭೂಮಿ ಇದೆ ಅವ್ರ ಜಗತ್ತನ್ನು ಆಡ್ತಾರೆ. ಅದಕ್ಕೆ ನಾವು ರಾಜ ಮಹಾರಾಜರು ಭೂಮಿಗಾಗಿ ಯುದ್ಧವನ್ನು ಮಾಡಿದ್ದಾರೆ. ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಕೂಡ ಮಾಡಿದ್ದಾರೆ. ಮತ್ತೊಂದು ಕಾಲ ಬಂದು 16, 17, 18ನೇ ಶತಮಾನ ಯಾರ ಹತ್ರ ದುಡ್ಡಿದೆ, ಕ್ಯಾಪಿಟಲ್ ಇದೆ, ಯಾರ ಹತ್ರ ಬಿಸ್ನೆಸ್ ಇದೆ, ಅವ್ರ ಜಗತ್ತಲ್ಲ. ಕರ್ನಾಟಕಕ್ಕಿಂತ ಸಣ್ಣ ಪ್ರದೇಶವಾಗಿರುವಂಥ ಇಂಗ್ಲೆಂಡ್ 139 ದೇಶಗಳಲ್ಲಿ ತನ್ನ ಒಡೆತನವನ್ನು ಸ್ಥಾಪನೆ ಮಾಡಿದೆ. ಅದಕ್ಕೆ 21ನೇ ಶತಮಾನ ಭೂಮಿ ಇದ್ದವ್ರದ್ದು ಅಲ್ಲ, ಅಥವಾ ಹಣ ಇದ್ದವ್ರದ್ದು ಅಲ್ಲ, ಇಲ್ಲಿ ಜ್ಞಾನದ ಶಕ್ತಿ. ಯಾರದ ಜ್ಞಾನ ಇದೆ ಅವ್ರ ಜಗತ್ತನ್ನು. ಅಮೇರಿಕನ್ ಅಂತ ದೇಶದಲ್ಲಿ ಅಲ್ಲಿರೋರು ಎಲ್ಲರೂ ಬದುಕೋರಿದ್ದಾರೆ. ಅಲ್ಲಿಯ ಅಧ್ಯಕ್ಷರು ನಮಗೆ ಹೊರಗಡೆ ಬಹಳ ಮುಖ್ಯ, ಡೊನಾಲ್ಡ್ ಟ್ರಂಪ್ ಅವ್ರು ಬಹಳ ಮುಖ್ಯ. ಆದರೆ ಅಲ್ಲಿ ಒಳಗಡೆ ಅಮೇರಿಕನ್ಸ್ ಅವ್ರಿಗೆ ಅವ್ರು ಬಹಳ ಮುಖ್ಯ ಅಲ್ಲ, ಎಲಾನ್ ಮಸ್ಕ್ ಬಹಳ ಮುಖ್ಯ. ಹೇಗೆ there is a paradigm shift levers of power towards knowledge. ಮತ್ತು ಯಾರಾದರೂ ದೇಶದ ಪ್ರಧಾನಮಂತ್ರಿಗಳು ಬಂದು ಡೆಲ್ಲಿಗೆ ಬರ್ತಾರೆ, ಈಗ ದಿಲ್ಲಿಗೆ ಬರೋದು, ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರು ಬಂದು ವಿಧಾನಸಭೆಗೆ ಬರೋದು, ಇನ್ಫೋಸಿಸ್ ಹೋಗಿ ಕ್ಯಾಂಪಸ್ ಹೋಗ್ತಾರೆ. ಎಲ್ಲಿ ಜ್ಞಾನ ಇದೆ ಅಲ್ಲಿ ಶಕ್ತಿ ಕೇಂದ್ರ ಹೋಗ್ತದೆ. ಆದ್ದರಿಂದ ಈ ಕೇಂದ್ರ ಜ್ಞಾನದ ಶಕ್ತಿ ಕೇಂದ್ರ ಆಗಬೇಕು ಅನ್ನುವಂಥ ಮಹಾ ಆಸೆಯಿಂದ ಪರಮ ಪೂಜ್ಯರು ಇದನ್ನು ಮಾಡಿದ್ದಾರೆ. ನೋಡಿ, ಸಂಕಷ್ಟದಲ್ಲಿ ಸಾಧನೆ ಆಗಿದೆ. ಸಂಕಷ್ಟ ಬಂದಾಗ ಮನುಷ್ಯ ತನ್ನ ಸಾಹಸವನ್ನು ತೋರಿಸ್ತಾನೆ. ಸಕಾರಾತ್ಮಕವಾಗಿರುವಂಥ ಚಿಂತನೆ ಸಂಕಷ್ಟದಲ್ಲಿ ಸಾಧನೆಯನ್ನು ಮಾಡ್ತಾರೆ. ಕ್ರೈಸಿಸ್ ಆಲ್ವೇಸ್ ಥ್ರೋಸ್ ಆಫ್ ಕ್ರಿಯೇಟಿವಿಟಿ, ಕನ್ವರ್ಟ್ ಕೆಲೆಮಿಟಿ ಇಂಟು ಅಪರ್ಚುನಿಟಿ. ಪರಮ ಪೂಜ್ಯರು ಕೋವಿಡ್ ಸಂದರ್ಭದಲ್ಲಿ ಸುಮಾರು 2,000 ಜನ ವಿದ್ಯಾರ್ಥಿನಿಯರು ಒಂದೇ ಸತಿಗೆ ಸುತ್ತಮುತ್ತಲಿನ ಪ್ರದೇಶದ ಹಳ್ಳಿಯಿಂದ ಕಡು ಬಡವರು ಬಂದು ಆಶ್ರಯನ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಅನ್ನ ಕೊಡ್ತೀನಿ, ಏನು ತೊಂದರೆ ಇಲ್ಲ. ಅವತ್ತು 3,500 ಮಕ್ಕಳು ಇದ್ರು, 5,000 ಆಗ್ತವೆ. ಅನ್ನ ಕೊಡ್ತೀನಿ, ಆದರೆ ಆಶ್ರಯ ಕೊಡೋದು ಒಮ್ಮಕ್ಕಿಗೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಅವ್ರು ಬಹಳ ನೋವಿನಿಂದ, ಕೊಡಕ್ಕಾಗಲಿಲ್ಲ ಅನ್ನುವಂಥ ನೋವಿನಿಂದ ಹೇಳಿದಾಗ ಇಲ್ಲೇ ಕೂತಿದ್ದ ನಮ್ಮ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ
ಅವರೆಲ್ಲರೂ ಕೂಡ ಬಂದು ಈ ಥರ ಆಗಿಬಿಟ್ಟಿದೆ, ಬಡವ ಪೂಜರು ಯಾರಿಗೂ ಏನು ಕೇಳೋರಲ್ಲ, ಆದರೆ ನಮಗೆ ಬಹಳಷ್ಟು ನೋವಾಗಿದೆ, ಇದನ್ನೇನು ಮಾಡಬೇಕು ಅಂತ ಹೇಳಿ ಬಂದಾಗ ಒಳ್ಳೆಯ ಕೆಲಸವನ್ನು ತಡ ಮಾಡದೆ ಮಾಡಬೇಕು. ಏನು ಸುಮಾರು ಕೆಲಸವನ್ನು ಮುಂದೂಡ್ತಾ ಹೋಗ್ಬೇಕು ಮನುಷ್ಯ. ಒಳ್ಳೆ ಕೆಲಸಕ್ಕೆ ಸಮಯವನ್ನು ಕಳೆದ ಸಮಯ ಹೋಗ್ಬಿಟ್ರೆ ಮತ್ತೆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ನನ್ನ ಯೋಗ ಸಹಾಯ ಮಾಡುವಂಥ ಸ್ಥಾನದಲ್ಲಿದೆ, ಒಂದು ಸಣ್ಣ ಸಹಾಯವನ್ನು ಮಾಡಿ. ಆದರೆ ಅದೊಂದು ಸಣ್ಣ ಸಹಾಯ, ಒಂದು ನೆಪ ಇವತ್ತು ಇಷ್ಟು ದೊಡ್ಡ ಸಂಸ್ಥೆಯನ್ನು, ಅಭೂತಪೂರ್ವವಾದಂಥ ಸಂಸ್ಥೆಯನ್ನು ಇಟ್ಟಿದೆ. ನಮ್ಮ ಭಾರತದ ಭವಿಷ್ಯ, ಕರ್ನಾಟಕದ ಭವಿಷ್ಯ ಪಾರ್ಲಿಮೆಂಟ್ನಲ್ಲಿ ಇಲ್ಲ, ವಿಧಾನಸಭೆಯಲ್ಲಿ ತಿಳ್ಕೊಂಡು ಅಲ್ಲಿ ನಮ್ಮ ಭಾರತದ ಭವಿಷ್ಯ ಇಂಥ ವಿದ್ಯಾಕೇಂದ್ರದಲ್ಲಿದೆ. ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಲೈಸ್ ಇನ್ ಸಚ್ ಇನ್ಸ್ಟಿಟ್ಯೂಷನ್ಸ್. ಅದರಲ್ಲೂ ಗವಿಸಿದ್ದೇಶ್ವರ ಮಠದ ಪರಮ ಪೂಜ್ಯರ ಒಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ನಿಮಗೆ ಜ್ಞಾನವನ್ನು ಕೊಡ್ತಾರೆ, ವಿದ್ಯೆಯನ್ನು ಕೊಡ್ತಾರೆ. ವಿದ್ಯೆ ಮತ್ತು ಜ್ಞಾನಕ್ಕೆ ಬಹಳ ವ್ಯತ್ಯಾಸ ಇದೆ. ವಿದ್ಯೆ ಎಲ್ಲ ಜ್ಞಾನವನ್ನು ಕೊಡೋದಿಲ್ಲ, ಅದು ಎಲ್ಲ ಜ್ಞಾನವು ವಿದ್ಯೆಯನ್ನು ಕೊಡೋದು. ಅದರಲ್ಲಿ ಇನ್ನೊಂದು ಸತಿ ಮಾತಾಡ್ತಾರೆ. ಆದರೆ ಅದರ ಜೊತೆಗೆ ಈ ಸಂಸ್ಕಾರ ಸಂಸ್ಕೃತಿಯನ್ನು ಕೂಡ ಪರಮ ಪೂಜ್ಯರು ಕೊಡ್ತಾರೆ. ಸಂಸ್ಕಾರ ಸಂಸ್ಕೃತಿಯಲ್ಲಿರುವಂಥ ಮನುಷ್ಯ ಜನ್ಮನೇ ಅಲ್ಲ, ನಮಗೆ ಪ್ರಾಣಿಗೆ ವ್ಯತ್ಯಾಸನೇ ಇದೆ. ಬಹಳಷ್ಟು ಜನ ನಮಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್? ನಮ್ಮ ಅರ್ಥನೇ ಆಗೋಲ್ಲ. ಅದಕ್ಕೆ ಪಶ್ಚಿಮ ದೇಶದ ಒಂದು ಫಿಲಾಸಫರ್ ಹೇಳ್ತಾನೆ, ವಾಟ್ ವಿ ಹ್ಯಾವ್ is civilization and what we are is the culture. ನಮ್ಮ ಏನಿದೆಯೋ ಅದು ನಾಗರಿಕತೆ. ಮೊದಲ ಬಿಸಿಕಲ್ಲಿತ್ತು, ಈಗ ಮಿಕ್ಸಿ ಬಂದಿದೆ, ಫ್ಯಾನ್ ಬಂದಿದೆ, ಮೋಟರ್ ಸೈಕಲ್ ಬಂದಿದೆ, ವಿಮಾನ ಬಂದಿದೆ, ಕಾರ್ ಬಂದಿದೆ. ಅದು ಸಿವಿಲೈಸೇಷನ್, ನಾಗರಿಕತೆ ಬೆಳೆದಿದೆ. ಸಂಸ್ಕೃತಿ ನಾವು ಏನಾಗಿದ್ದೇವೆ, ಅದರಿಂದ ಎಷ್ಟು ಮನುಷ್ಯತ್ವವನ್ನು ಇಟ್ಕೊಂಡಿರುವಂಥ ನಾವು ಮನುಷ್ಯರಾಗಿದ್ದೇವೆ. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಹ್ಯುಮ್ಯಾನಿಟಿ ಇನ್ ಹ್ಯೂಮನ್ ಬೀಯಿಂಗ್ಸ್? ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಹ್ಯುಮ್ಯಾನಿಟಿ ಇನ್ ಹ್ಯೂಮನ್ ಬೀಯಿಂಗ್ಸ್? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಂದ್ರೆ ನಮ್ಮ ಗವಿಸಿದ್ದೇಶ್ವರ ಮಠಕ್ಕೆ ಬರಬೇಕು ಅನ್ನುವಂಥ ಮಾತನ್ನು ನಮ್ಮ ಕರ್ನಾಟಕ ಯೂನಿವರ್ಸಿಟಿಯ ಮುಖ್ಯ ಧ್ಯೇಯ ಅರಿವೇ ಗುರು ಅನ್ನುವಂಥದ್ದಿದೆ. ಗುರುಗಳು ಕರ್ನಾಟಕ ಯೂನಿವರ್ಸಿಟಿಯ ಮುಖ್ಯರು ಅರಿವೇ ಗುರು ಅಂತಿದೆ. ಆದರೆ ಗವಿಸಿದ್ದೇಶ್ವರ ಮಠಕ್ಕೆ ಈಗ ಬಂದರೆ ನಮ್ಮೆಲ್ಲರ ಅರಿವು ನಮ್ಮ ಗುರುವಾಗಿದ್ದಾರೆ. ನಮ್ಮೆಲ್ಲರ ಅರಿವು ಈ ದ ಕಾನ್ಷಿಯಸ್ ಕೀಪರ್ ಆಫ್ ಅಸ್. ನಮ್ಮಲ್ಲಿ ಅರಿವು ಮೂಡಿಸುವ ಜೊತೆಗೆ ಆ ಅರಿವಿನ ಪರಿಚಯವನ್ನು ಮಾಡುವಂತಹ ಶಕ್ತಿ ನಮ್ಮ ಗುರುಗಳಿದೆ. ಈ ಜಗತ್ತಿನಲ್ಲಿ ಅಮೂಲ್ಯವಾಗಿರುವಂತಹ ಫಂಡಮೆಂಟಲ್ ಚೇಂಜನ್ನು ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಆರ್ಮಿ, ಯಾವುದೇ ಒಂದು ದೇಶ ಮಾಡಿಲ್ಲ. ಸೈನ್ಸ್ ಇರ್ಬೋದು, ಫಿಲಾಸಫಿ ಇರ್ಬೋದು, ಎದುರಲ್ಲಾದ್ರೆ ಐಸಾಕ್ ನ್ಯೂಟನ್ ಗ್ರಾವಿಟಿ ಕಂಡು ಹಿಡಿದಾಗ ಅವನಂತೆ ದೊಡ್ಡ ಲ್ಯಾಬ್ ಇರಲಿಲ್ಲ. ಥಾಮಸ್ ಆಲ್ವಾ ಎಡಿಸನ್ ಎಲೆಕ್ಟ್ರಿಸಿಟಿ ಕಂಡು ಹಿಡಿದಾಗ ಅವನಂತೆ ದೊಡ್ಡ ಲ್ಯಾಬ್ ಇರಲಿಲ್ಲ. ಅವು ಒಬ್ಬನೇ. ಅದೇ ರೀತಿ ಇವತ್ತು ಬುದ್ಧ, ಬಸವ ಅವರ ವ್ಯಕ್ತಿಗಳು ಒಬ್ಬರು. ಯಾಕೆ ಎಲ್ಲರೂ ಸೇರಿ ಮಾಡದಿರೋದನ್ನ ಒಬ್ಬ ವ್ಯಕ್ತಿ ಯಾಕೆ ಮಾಡಕ್ಕೆ ಸಾಧ್ಯ? ಎಲ್ಲರೂ ಸೇರಿ ಮಾಡುವಂಥದ್ದು ಕ್ರಾಂತಿ. ಆ ಕ್ರಾಂತಿ ಎಲ್ಲಿವರೆಗೂ ಆ ಗುರಿ ಸಾಧನೆ ಇದೆ, ಎಲ್ಲರೂ ಏಕಾಗ್ರತವಾಗಿ ಚಿಂತನೆ ಮಾಡ್ತೀವಿ. ಆ ಗುರಿ ಸಾಧನೆ ಆದ ಮೇಲೆ ಆ ಸಾಧನೆಯನ್ನು ಹೆಂಗೆ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದರಲ್ಲಿ ನಮಗೆ ವ್ಯತ್ಯಾಸ ಇದೆ. ಉದಾಹರಣೆಗೆ ನಮ್ಮ ಇಂಡಿಪೆಂಡೆನ್ಸ್, ನಮ್ಮ ಸ್ವತಂತ್ರ ಹೋರಾಟಕ್ಕೆ ನಾವೆಲ್ಲರೂ ಕೂಡಿ ಹೋಗಿದ್ವಿ. ಸ್ವತಂತ್ರ ಬಂದ ಮೇಲೆ ಬೇರೆ ಬೇರೆ ಚಿಂತನೆ. ಅದೇ ರೀತಿ ರಷ್ಯನ್ ರೆವಲ್ಯೂಷನ್, ಫ್ರೆಂಚ್ ರೆವಲ್ಯೂಷನ್ ಎಲ್ಲವೂ ಹಾಗೆ ಆಗಿದೆ. ಆದರೆ
ವ್ಯಕ್ತಿಗತವಾಗಿರುವಂಥ ಆ ಒಂದು ಶಕ್ತಿ ಇರುವಂಥ ಜನ ಸಿಂಗಲ್ ಮೈಂಡೆಡ್ ಪರ್ಸ್ಯೂಟ್ನೆಸ್ ಅಂತ ಏಕಾಗ್ರತವಾಗಿ ಒಂದು ಗುರಿಯನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ಹೊರಟಾಗ ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವ ಅಥವಾ ಡೈವರ್ಜೆನ್ಸ್ ಆಫ್ ಥಿಂಕಿಂಗ್ ಇರೋದಿಲ್ಲ. ನಾನು ಗುರುಗಳನ್ನು 2021-22ರಿಂದ ಪ್ರಾರಂಭ ಆಗಿರುವಂಥ ಈ ಒಂದು ಸಂಸ್ಥೆ ಕಟ್ಟೋದ್ರಲ್ಲಿ ಏಕಾಗ್ರತವಾಗಿ ಅವರ ಪ್ರಯತ್ನ ಮತ್ತು ಗುರಿ ಇತ್ತು. ಏಕಾಗ್ರತೆ ಅದನ್ನು ಬಿಟ್ಟು ಬೇರೆ ಏನಿರಲಿಲ್ಲ. ಅದಕ್ಕಾಗಿ ಸಾಧನೆ ನಮ್ಮ ತಾಯಿಗೆ ಹೇಳಿದ್ರು, ನೀವು ಖಂಡಿತವಾಗಿ ಗುರಿ ಇರಬೇಕು, ಕನಸಿರಬೇಕು. ಆ ಕನಸಿನ ಜೊತೆಗೆ ಸಂಕಲ್ಪ ಇರಬೇಕು. ಆ ಗುರಿಯನ್ನು ಸಾಧಿಸ್ತೇನೆ ಎನ್ನುವಂಥ ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿ ಬಂದಾಗ ದಾರಿ ತಾನೇ ಸಿಗ್ತದೆ. ಅಮ್ಮ ಹೇಳಿ ಬಹಳ ಸತ್ಯ ಇದೆ. ನಾವೇನಾಗ್ಬೇಕಂತೀವಿ ಅನ್ನೋದನ್ನು ನಾವು ದಿನನಿತ್ಯ ಕರಡಿ ಥರ ನಮ್ಮನ್ನು ನಾವು ನೋಡಿಕೊಂಡಾಗ ಅದು ನಮಗೆ ಜಾಗೃತಿಯನ್ನು ಮೂಡಿಸ್ತದೆ. ಜೀವನದಲ್ಲಿ ಎರಡು ಬಹಳ ಕಠಿಣವಾಗಿರುವಂಥ ಕೆಲಸ. ನಾವು ಚಿಕ್ಕವರಿದ್ದಾಗ ನಮ್ಮ ಫೋಟೋಗಳಲ್ಲಿ ಬಹಳ ಅದ್ಭುತವಾಗಿ ಎಲ್ಲರೂ ಇರ್ತದೆ. ಈಗ ನಮ್ಮ ಕಣ್ಣೀರಿಗೆ ನಮ್ಮ ಮುಖವನ್ನು ನೋಡಿ ಅಕ್ಷರಗಳಿದೆ. ಬಿಕಾಸ್ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಆ್ಯಂಡ್ ಸ್ಟೇಟ್ ಆಫ್ ಅವರ್ ಹಾರ್ಟ್. ಹುಟ್ಟಿದಾಗಿರುವಂತಹ ಮುಗ್ಧತೆಯನ್ನ ಕೊನೆಯವರೆಗೂ ಇಟ್ಕೊಂಡು ಹೋಗುವಂಥದ್ದು ಬಹಳ ಅಸಾಧ್ಯದ ಕೆಲಸ. ಅದು ನಮ್ಮ ಪರಮ ಪೂಜೆಗೆ ನಾವು ಯೋಚಿಸಬೇಕು. ಎರಡನೇದು ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳೋದು. ಆತ್ಮಸಾಕ್ಷಿಯಾಗಿ ನಡ್ಕೊಳ್ಳೋದು ಬಹಳ ಕಷ್ಟ. ರಾಜಕಾರಣಿಗಳಂತೂ ಆತ್ಮಸಾಕ್ಷಿಯನ್ನು ನಾವು ದೇವರಲ್ಲಿ ಕಟ್ಟಿ ಹೊರಡಬಹುದು. ರಾಜಕೀಯ ನಾವು ಎಷ್ಟೇ ಬಹಳ ಆತ್ಮೀಯರಿದ್ರು ಕೂಡ ಮೈದಾನದಾಗ ನೀನು ನನ್ನ. ಹೀಗಾಗಿ ಇವತ್ತು ಆತ್ಮಸಾಕ್ಷಿಯನ್ನು ನಡ್ಕೊಂಡು ಬಹಳ ಕಷ್ಟ. ಇವನು ಗುರುಗಳಿಗೂ ಕಷ್ಟ. ಪಾಪ ಗುರುಗಳು ಎಲ್ಲರೂ ಕೂತಾರೆ, ಅವ್ರಿಗಿರೋಷ್ಟು ಕಷ್ಟ ನಮಗೂ ಇಲ್ಲ. ಆದರೆ ಆತ್ಮಸಾಕ್ಷಿಯನ್ನು ಗಟ್ಟಿಯಾಗಿ ಇಟ್ಕೊಂಡು ಮುಂದೆ ಹೋಗಿದ್ದಕ್ಕಾಗಿ ಇವತ್ತು ಎಲ್ಲರೂ ಕೂಡ ಪರಮ ಪೂಜ್ಯರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ. ಅದೇ ಓನ್ ಟರ್ಮ್ಸ್, ನನ್ನೇ ಆದ ರೀತಿಯಲ್ಲಿ ನಾನು ಜೀವನವನ್ನು ಮಾಡ್ತೇನೆ, ಯಾವುದೇ ಸಂದರ್ಭದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅನ್ನೋದು. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಆ ಮಕ್ಕಳಿಗೆ ನೀವು ಗುರುಗಳನ್ನ ನೋಡಿ ನಿಮ್ಮ ಬದುಕನ್ನು ರೂಪಿಸಿ. ಗುರುಗಳಂತ ಆಗದಿದ್ದರೂ ಕೂಡ ಗುರುಗಳ ಒಂದು 25-30% ಅಂಶಗಳು ನಿಮ್ಮಲ್ಲಿ ಬಂದರೆ ಬಹಳ ದೊಡ್ಡ ಮನುಷ್ಯ. ನಾನು ಬಹಳ ಸಂತೋಷ ಆಗಿರೋದು ಹೆಣ್ಣು ಮಕ್ಕಳಿಗಾಗಿ ಇದು ಮಾಡಿರೋದು. ಹೆಣ್ಣು ಮಕ್ಕಳು ವಿದ್ಯೆಯನ್ನು ಕಲಿತರೆ ಈ ಸಮಾಜ ಬಹಳಷ್ಟು ಮುಂದೆ ಹೋಗ್ತದೆ, ದೇಶ ಮುಂದೆ ಹೋಗ್ತದೆ. ಈಗ ಹೆಣ್ಣು ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ. ಎಲ್ಲ ಹೆಣ್ಣುಗಳು ಕೂಡ ಮುಂದೆ ಬಂದಿದ್ದಾರೆ. ಸ್ಪೇಸ್ ಸೈನ್ಸ್ ಇಂದ ಹಿಡಿದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬರುವವರೆಗೂ ಎಲ್ಲದರಲ್ಲೂ ಇದ್ದಾರೆ, ಯಾರಿಗೂ ಕಮ್ಮಿ ಇಲ್ಲ. ದೇ ಹ್ಯಾವ್ ಬ್ರೋಕನ್ ದಿ ಬಯಾಲಜಿಕಲ್ ಬ್ಯಾರಿಯರ್. ಯಾವುದು ಅಸಾಧ್ಯ ಅಂತಿದ್ರು ಅದೆಲ್ಲ ಸಾಧ್ಯ ಮಾಡಿಕೊಡ್ಸಿದ್ದಾರೆ. ಅಂಥ ಸಾಧಕರನ್ನ ತಾವು ಇವತ್ತು ಸುಮಾರು 15 ಸಾಧಕರನ್ನ, ಭವಿಷ್ಯದ ಸಾಧಕರನ್ನ ತಾವು ಮಾಡ್ತಾ ಇದ್ದೀರಿ. ಅದರಲ್ಲೂ ಯಾರಿಗೆ ಆಶ್ರಯ ಇಲ್ಲ, ಬಡತನದಲ್ಲಿದ್ದಾರೆ, ಅವ್ರ ತಂದೆ ತಾಯಿಗಳು ಸಾಕಾಗಲ್ಲ, ಅಂಥವ್ರಿಗೆ ತಂದೆ ತಾಯಿಯಾಗಿ ಅನ್ನ ಆಶ್ರಯ ಅರಿವನ್ನು ಕೊಡುವಂಥ ಅಕ್ಷರವನ್ನು ಕೊಡುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಇದರ ಮುಂದೆ ನಾವು ಯಾರು ಕೂಡ ಏನು ಸಹಾಯ ಮಾಡ್ತೇವೆ ಅಂತೂ ಕೂಡ ಅದು ಗೌಮ್ಯ, ಬಹಳ ಗೌಮ್ಯ. ಅದರ ಬಗ್ಗೆ ಮಾತನಾಡದೆ ತಪ್ಪಾಗುತ್ತೆ. ಆದ್ದರಿಂದ ಇದು PUC ಕಾಲೇಜಿಂದ ಡಿಗ್ರಿ ಕಾಲೇಜಿಗೆ ಹೋಗಬೇಕು. ಡಿಗ್ರಿ ಕಾಲೇಜಲ್ಲಿ ಬಹಳಷ್ಟು ವಿಭಿನ್ನವಾಗಿರುವಂಥ ಡಿಗ್ರಿಗಳಿದ್ದಾವೆ. ಎಲ್ಲ ಕೋರ್ಸ್ಗಳು ಇಲ್ಲಿ ಬರಬೇಕು. ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಮಠದ ಸಂಸ್ಥೆಗಳು ಮತ್ತು ಬೆಳೆಯುತ್ತಿರುವಂಥ ರೀತಿ, ಅದರಲ್ಲಿರುವಂಥ ಅತ್ಯಂತ ಅಂತಃಕರಣದ ಒಂದು ಸ್ಪಂದನೆ, ಜಾಗತೀಕರಣ ಉದಾಹರಣೆ
ಅಂತಃಕರಣವನ್ನು ಮರೆತಿದ್ದೀವಿ ನಾವು. ಎಲ್ಲವೂ ಮಾರ್ಕೆಟನ್ನು ನಾವು ನೋಡ್ತೀವಿ, ಆದರೆ ಇಲ್ಲಿ ಮಾರ್ಕೆಟ್ ಇಲ್ಲ. ಇಲ್ಲಿ ಮಾನವೀಯತೆಯ ಮಾರ್ಕೆಟ್, ಅಂತಃಕರಣವೇ ಇಲ್ಲಿಯ ವಸ್ತು ಪ್ರಧಾನ. ಇಂಥ ಅಂತಃಕರಣವನ್ನು ತಾವು ಪ್ರೀತಿಯನ್ನು, ತಾಯಿಯ ಪ್ರೀತಿಯನ್ನು ತಾವು ಕೊಟ್ಟು ಬೆಳೆಸ್ತಾ ಇದ್ದೀರಿ. ಇದು ದೊಡ್ಡ ಪ್ರಮಾಣದಲ್ಲಿ ಡಿಗ್ರಿಯಾಗಿ ಬೆಳಗಬೇಕು. ವಿದ್ಯಾವಂತರದ್ದು ತಾವು ಮಾಡ್ತೀರಿ, ಜ್ಞಾನವಂತರದ್ದು ತಾವು ಮಾಡಬೇಕು. ಅಷ್ಟೇ ಅಲ್ಲ, ಇಂಥ ಸಂಸ್ಕಾರದಲ್ಲಿ ಬೆಳೆದ ಮೇಲೆ ಇಲ್ಲಿ ಸಾಧಕರು ಬೆಳಿಬೇಕು, ಸಾಧಕರು ಬೆಳಿಬೇಕು. ಯಶಸ್ಸು, ಸಾಧನೆಯ ಮುಂದೆ ಯಶಸ್ಸು ಬಹಳ ಸಣ್ಣ. ಸಕ್ಸಸ್ ಇಸ್ ಎ ವೆರಿ ಸ್ಮಾಲ್ ವರ್ಡ್ ಇನ್ ಫ್ರಂಟ್ ಆಫ್ ಅಚೀವ್ಮೆಂಟ್. ಸಾಧನೆ ಅಂತಂದ್ರೆ ವ್ಯಕ್ತಿಗತಕ್ಕಲ್ಲ, ನಮ್ಮ ಶಕ್ತಿ, ನಮ್ಮ ಯಶಸ್ಸು ಇತರರಿಗೆ ಸಹಾಯ ಆಗಬೇಕು, ಸಮಾಜಕ್ಕೆ ಸಹಾಯ ಆಗಬೇಕು, ಸಮುದಾಯಗಳಿಗೆ ಸಹಾಯ ಆಗಬೇಕು, ನಿರ್ಗತಿಕರಿಗೆ ಸಹಾಯ ಆಗಬೇಕು. ಅದು ಸಾಧನೆ. ಸ್ವಾಮಿ ವಿವೇಕಾನಂದ ಒಂದು ಮಾತನ್ನು ಹೇಳಿದ್ದಾರೆ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕೋದು ಸಾಧಕ. ಮಾತನ್ನು ಹೇಳ್ತೇನೆ ಅಂದರೆ, ಇಬ್ಬರು ಗುರುಗಳನ್ನು ನೋಡಿದಾಗ, ವಿಶೇಷವಾಗಿ ರವಿಸಿದ್ದೇಶ್ವರ ಶಿವಶಾಂತದೇವರು ನೋಡಿದಾಗ ಆ ಭಾವನೆ ಬಂತು ನನಗೆ. ಇವರು ಸಾಧಕರು ಸಾವಿನ ನಂತರ ಹೇಗೆ ಬದುಕ್ತಾ ಇದ್ದಾರೆ. ಆದ್ದರಿಂದ ಅಂತಹ ಸಾಧನೆಯನ್ನು ನಮ್ಮ ಪರಮ ಗುರುತಿರು ಮಾಡ್ತಾ ಇದ್ದಾರೆ. ಆ ಸಾಧನೆ ಉತ್ತಮಕ್ಕೆ ಹೋಗಲಿ. ಅವರ ಸಾಧನೆ ಅಂದರೆ ನೀವು ಸಾಧನೆ. ಈ ಕೊಪ್ಪಳ ಭಾಗ ಇದೊಂದು ವಿದ್ಯಾಕಾಶಿಯಾಗಿ, ವಿದ್ಯಾ ಕೇಂದ್ರವಾಗಿ ಇಡೀ ಜಗತ್ ಪ್ರಸಿದ್ಧ ಆಗಲಿ ಅಂತ ಹರಸಿ